ಏನು ಸಾಹೇಬ್ರು ಊಟಕ್ಕೆ ಹೋದಾರ ಇವತ್ತು ಬರತ್ತೀರಲ್ಲ? ಎಲ್ಲಿ ಹೋಗಿದ್ರಿ ಬೆಳತಾನ? ಒಟ್ಟ ಮನೆಗೆ ಬಂದಿಲ್ಲಲ್ಲ. ಈಗ ಬರಾಕತ್ತೀರಿ, ಒಂದು ಮಧ್ಯಾಹ್ನ ಆತೀಗ. ಮುಂಜಾನೆ ಬರ್ತೀನಿ ಅಂದಾರ, ಇನ್ನೂ ತನಕ ಪತ್ತೆ ಇಲ್ಲ. ಎಲ್ಲಿ ಹೋಗಿದ್ರಿ? ಮನ್ಯಾಗ ಹೆಂಡತಿ ಮಗ ಅದಾರೋ ಅನ್ನೋದು ಏನು ನೆನಪೈತೇನಿಲ್ಲ ನಿಮ್ಗೆ? ದೋಸ್ತುಗಳು ಊಟಕ್ಕೆ ಕರೆದನಂತ ಹೋಗ್ಬಿಟ್ರೆ ಒಟ್ಟು ಹಂಗೆ ಮನ್ಯಾಗ ಚಿಂತಿಲ್ಲ ಏನಿಲ್ಲ. ಮನ್ಯಾಗ ಅದಾರ ಅನ್ನೋದು ಗೊತ್ತಿಲ್ಲ, ಏನು ಎತ್ತಾಗಾರ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ. ಒಟ್ಟ ವಿಚಾರ ಅನ್ನೋದಿಲ್ಲ ನಿಮಗೆ. ಇಲ್ಲೇಪ್ಪ ಮುಂಜಾನೆ ಬರ್ಬೇಕನ್ನಿ ಅಲ್ಲೇ ಹೊಲದ ಕಡೆ ಆಳುಗಳು ಬಂದಿದ್ರು ಅಣ್ಣ. ಮತ್ತು ಹಂಗಿಂದಂಗೆ ಹೋದ್ನಿ. ಇನ್ನೂ ಜಳಕ್ಕಿಲ್ಲ, ಹಾಲು ತಿಕ್ಕೊಂಡಿಲ್ಲ, ಏನೂ ಇಲ್ಲ. ಇನ್ನು ಮ್ಯಾಗ ನೋಡಿ ನಂದು ಎಲ್ಲ ಅಡುಗೆ ಏನು ಮಾಡಿ. ಮೊದಲ ಜಳಕಕ್ಕಲ್ಲಿ ನೀರು ಕಾದವ, ಹಾಲು ತಿಕ್ಕೋರಿ, ಜಳಕ ಮಾಡಿರಿ, ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿ ತಿನ್ನೋರಂತ. ಹೋಗ್ರಿ. ಒಟ್ಟು ನಾ ಕೇಳಿದ ಪ್ರಶ್ನೆಗೆ ಇನ್ನೂ ನೀವು ಉತ್ತರ ಕೊಟ್ಟಿಲ್ಲ. ಕೇಳ್ತೇನೆ, ಇನ್ನೊಮ್ಮೆ ಕೇಳ್ತಾನೆ ನಾ. ಅವಾಗ ನೀವು ಉತ್ತರ ಕೊಡಾಕ ಬೇಕಾ? ಹೋಗ್ರಿ, ದಣದ ಬಂದಿರನೇ ಹೋಗ್ರಿ, ಜಳಕ ಮಾಡಿ ಹೋಗ್ರಿ. ನನಗೆ ಗೊತ್ತೈತ್ರಿ ನೀವು ಎಲ್ಲಿ ಹೋಗ್ಯಾರ ಅನ್ನೋದು ನನಗೆ ಗೊತ್ತೈತಿ. ಆದರೂ ಸುಮ್ಮದೇನೆ, ನೀವಾಗಲೇ ನೀವು ಹೇಳ್ಬೇಕದನ್ನು. ಅದು ಯಾವಾಗ ಹೇಳ್ತೀರಿ ಹೇಳ್ರಿ, ನಾನು ಕೇಳ್ತಾನೆ ಇರ್ತೇನೆ. ಒಟ್ಟು ನಿಮ್ಮ ಬಾಯಿಲೆ ನಾ ಬಾಯಿ ಬಿಡಿಸುತ್ತೇನೆ ಅದನ್ನು ಒಂದಲ್ಲ ಒಂದು ದಿನ. ಭಾಳ ತನ ಬಂದು ನಿಂತಿಗೆ ಏನು ತಿಳ್ಕೊತಾಳ ಏನೋ. ಓಕೆ ಅಂತಡಿ ಮೊದಲು. ಶ್ವೇತಾ ಎಷ್ಟೊತ್ತದು ಬರುದ? ನಾ ಎಷ್ಟೊತ್ತಾದ ಬಂದಿಲ್ಲ. ನಿನ್ನ ದಾರಿ ಕಾದು ಸಾಕಾತ್ ನನಗೆ. ಸಾರಿ ಶ್ವೇತಾ, ಮನ್ಯಾಗ ಅಪ್ಪಂದು ಅವಂದು ಕಣ್ಣು ತಪ್ಪಿಸಿ ಬರ್ಬೇಕಾರೆ ಇಷ್ಟೊತ್ತಾತ್ನು. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅವನ ಜೊತೆ ಮಾತಾಡಿರಿ, ನಾ ಇಬ್ಬರು ಪ್ರೀತಿ ಮಾಡಾಕತ್ತೆ ಅಂತ ಹೇಳಿ. ಈಗಾರ ನಂದು ಇಂಜಿನಿಯರಿಂಗ್ ಮುಗ್ದೈತಿ. ನೋಡೋಣ ಯಾವ್ದಾರ ಕಂಪ್ನ್ಯಾಗ ಜಾಬ್ ಸಿಕ್ತಂದ್ರೆ ಹೇಳಿ ನಿನ್ನ ಮದುವೆ ಮಾಡ್ಕೊಳ್ಳೋ ವಿಚಾರ ಹೇಳ್ತೇನೆ ಅವ್ರಿಗೆ. ಇನ್ನೂ ಯಾವಾಗ ಹೇಳಾರ? ನಾನು ನೋಡಕ್ಕೆ ಮಂದಿ ಬಂದು ಹೊಂಟೈತಿ. ಈಗ ನಮ್ಮಪ್ಪ ಎಷ್ಟು ವರ ತೋರ್ಸ್ಯಾನೀಗ. ನಾ ಅದನ್ನೂ ಒಪ್ಕೊಂಡಿಲ್ಲ. ಇನ್ನು ನೀನು ಲವ್ ಮಾಡತ್ತೇನಂತೂ ಯಾರಿಗೂ ಹೇಳಿಲ್ಲ. ನಮ್ಮಪ್ಪಗೆ ಏನಾರ ಸಂಶಯ ಬಂತು ಮುಗೀತು ನನ್ನ ಕತೆ. ಆತು ತಗೋ, ಲಗುನ ಒಂದು ಜಾಬ್ ಹುಡುಕ್ತಾನೆ, ಮನ್ಯಾಗ ಹೇಳಿ ಒಪ್ಪಿಸಿ ನಿನ್ನ ಮದುವೆ ಆಗ್ತೀನಿ. ಮತ್ತೇನು ಸಮಾಚಾರ? ನಮ್ಮಪ್ಪಾಗ ಸುಳ್ಳು ಹೇಳಿ ಬಂದೇನಿಲ್ಲ. ನಿಮ್ಮನ್ನು ಮೀಟ್ ಹಾಕಿ ಹೋಗ್ಯಾನಂತಂದ್ರೆ ಗೊತ್ತಾದ್ರೆ ಮುಗೀತು ನನ್ನ ಕತೆ. ದಯಮಾಡಿ ಹೇಳ್ತೇನೆ ರೀ ಪ್ಲೀಸ. ನಿಮ್ಮ ಮನ್ಯಾಗ ಹೇಳಿ ಒಪ್ಪಿಸಿ ಮದುವೆ ಮಾಡ್ಕೋರಿ. ನೀವು ಜಾಬ್ ಆಮೇಲೆ ಹುಡುಕ್ಯಾಡ್ರಂತ, ಮೊದಲು ನನ್ನ ಮದುವೆ ಮಾಡ್ಕೋರಿ. ಅಲ್ಲಿ ಸುಬೋನ್ ಮಗ ಅಲ್ಲ ಆ ಹುಡುಗಿಯಾರ ಇಲ್ಲ ಏನು ಮಾಡತ್ತಾರ ಅವರಿಬ್ರು? ಸರಿ ನೋಡೋಣ, ಮುಂದ್ಕತ ಹೋಗ್ತಾನೆ ಅಂದಿಟ್ಟು. ನೀ ಸುಬೋನ್ ಮಗ ಸಾಗರ್ ಅಲ್ಲ? ಹೌದು, ಸುಬೋನ್ ಮಗ ಸಾಗರ. ಇಲ್ಲೇಕ್ ಮಾಡತ್ತೀನೋ ನೀ ಸಾಗರ? ಏನು ಮಾಡತ್ತೀನಿ ಇಲ್ಲ? ಓ ಸೋನವ್ ಅಕ್ಕಾರನ? ಹೌದ್ರಿ, ನಾನೇ ಸುಬೋನ್ ಮಗ ಸಾಗರ್ ರೀ. ಹೌದು ಬಿಡು, ಗೊತ್ತಾತ. ಏನು ಮಾಡತ್ತೀನಿ ಇಲ್ಲ? ಈಗ ನನ್ನ ಫ್ರೆಂಡ್ ಅದಾಳ್ರಿ, ಬೆಟ್ಟ ಹಾಕ್ಯನಂತೆ ಬಂದಿಲ್ರಿ ದೂರಿಂದ, ಅದಕ್ಕೆ ಇಲ್ಲಿ ಬಂದೇನ್ರಿ. ಮತ್ತು ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ವ ಏನಾರ ಅಂದಿಗಿದ್ದಾಳ ಅಂತೇಳಿ ಇಲ್ಲೇ ಹೊರಗೆ ಕರೆದೇನ್ರಿ. ಅಯ್ಯ ಪಾಪ, ಹೆಂಗೆ ಹುಡುಗಿ ಅದಾಳಕಿ, ಮನೆಗೆ ಕರ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನಿನಗೆ? ಯಾರು ನೋಡ್ರಿ ಏನು ತಿಳ್ಕೊಂಡಾರು? ಹೋಗು, ಮನೆಗೆ ಕರ್ಕೊಂಡು ಹೋಗು, ಏನು ಅನ್ನೋಂಗಿಲ್ಲ ಆಕೇನು. ಹೋಗು, ಮನೆಗೆ ಕರ್ಕೊಂಡು ಹೋಗ್ಕೇನ್ರಿ. ನಡಿ ಶ್ವೇತಾ, ನಮ್ಮ ಮನೆಗೆ ಹೋಗು ನಡಿ. ನನಗನಿಸ್ತೈತಿ ಇವರಿಬ್ರು ಏನೋ ಮಾಡಾಕತ್ತಾರ. ಬಹುಶಃ ಏನಾರ ಪ್ರೀತಿ ಮಾಡಾಕತ್ತಿರ್ಬೇಕು, ಅದಕ್ಕೆ ಇಲ್ಲಿ ಕರೆಸ್ಯಾನ ನಾವು. ಇಲ್ದ್ರ ಮನೆಗೆ ಕರ್ಕೊಂಡು ಹೋಗವ. ಈಗ ಮನೆಗೆ ಕರ್ಕೊಂಡು ಹೋಗಿರಾಕಿಲ್ಲ, ಮತ್ತೆ ಎಲ್ಲಾರ ಕರ್ಕೊಂಡು ಹೋಗಿರ್ತಾನ. ಇರಲಿ ಮತ್ತೆ ಹಚ್ತಾನೆ. ಏನ್ರಿ ಹಿಂಗೆ ಸುಮ್ಕುತ್ರ ಆತನ? ಮಗನ ಮದುವೆ ವಿಚಾರ ಇನ್ನೂ ಯಾವಾಗ ಮಾಡ್ಯಾರ ನೀವೇನ? ತಡಿಲೇಪ, ಈಗಾರ ಇಂಜಿನಿಯರಿಂಗ್ ಮುಗ್ದೈತಿ, ಯಾವ್ದಾರ ಒಂದು ನೌಕರಿ ತಗೋಲಿ ಮಾಡೋಣ. ಮೊದಲ ಹುಡುಗಿಯರಿಗೆ ಬರ ಐತಿ, ಮತ್ತು ಈಗಿರ್ತಾನ ಹುಡ್ಕೊಂತ ಹೋದ್ರೆ ಮತ್ತು ಅವ್ನು ನೌಕರಿ ಸಿಗೋ ಮಟ ಅಂದ್ರೆ ಹುಡುಗಿಯರ ಸಿಗ್ತಾವು. ನೋಡಾಕರ ಚಾಲು ಮಾಡೋಣ ತಗೋರಿ. ನನಗೂ ಬರ್ತಾ ವಯಸ್ಸು ಸ್ವಲ್ಪ. ಮತ್ತು ಇಷ್ಟು ದಿನ ಮಗಳಿದ್ಲು, ಮತ್ತು ಆಕೆಟ್ ಮಾಡ್ತಿಳು, ನಾವಟ್ ಮಾಡ್ತೀನಿ. ಇನ್ನು ಅಕ್ಕಿಗೂ ಮದುವೆ ಮಾಡಿ ಕೊಟ್ಟೇವಿ, ಇನ್ನು ಮತ್ತು ಆಕೆನು ಬಂದ್ ಮಾಡ್ತಾಳಿನ್ನ. ನನಗೂ ಬರ್ತಾ ಕಾಲು ನೋವು ಭಾಳ ಆಗತ್ತವು. ಮತ್ತು ಸೊಸಿ ಕೈಯಾನ ಒಂದು 4 ರೊಟ್ಟಿ ಇರ ತಿನ್ನೋನು. ತಿನ್ನಕ್ಕೆ ಮೊದಲು ನಿನ್ನ ಮಗ ಏನಂತಾನೆ ಕೇಳು. ಅವ್ನು ಹ್ಞೂ ಅಂದಂದ್ರೆ ನೋಡಕ್ಕೆ ಬರ್ತೈತಿ, ಮತ್ತು ಇಲ್ಲ ಅಂದಂದ್ರೆ ಮತ್ತು ಇನ್ನೂ ಸ್ವಲ್ಪ ತಡಿಯೋನು. ಅಲ್ಲಿಲ್ಲೇನು ಹುಡುಗಿಯರ್ನೇನು ಹುಡ್ಕೋದು ಬೇಡ. ನಮ್ಮ ಅಣ್ಣನ ಮಗಳು ಅದಾಳ,
ಆಕೆಂತೂ ತಯಾರದಾಳ ಅವ್ನು ಮಾಡ್ಕೊಳಕ್ಕೆ. ಮತ್ತು ಏನೈತಿ ಕೇಳೋಣ, ಇವನ್ ಮನಸ್ಸಿನಾಗ ಇನ್ನೂ ಏನೈತಿ. ಇವ್ ಇರಲಿ ಬಿಡಲಿ, ನಾ ಮಾತ್ರ ಆಕಿನ ತೊಗೊಳಕ್ಕೆ ನನ್ನ ಮಗ. ನಿನ್ನ ಮಗ ಹ್ಞೂ ಅನ್ಬೇಕಲ್ಲಿ, ಕಡಿತನಕ ಬಾಳೆ ಮಾಡವ ಅವ. ನಾವಲ್ಲ, ಅವ ಹ್ಞೂ ಅಂದ್ರೆ ಮಾಡಕ್ಕೆ ಬರ್ತೈತಿ, ಅವ ಅಲ್ಲ ಅಂದ್ರೆ ಮತ್ತೆ ಏನು ಮಾಡೋಣ? ಅದೇ ಬನ್ನು ನಿನ್ನ ಮಗ ಕೇಳವನ್ನ ಏನಂತ ನೋಡಿನ. ಬರ್ಲಾ ಸಾಗ್ಯ, ಬಾಯ್ ನಿಂದ ದಾರಿ ಕಾಯಕತ್ತಿದ್ದಿ. ಯವ್ವ ಸಾಗ್ಯ ಅನ್ಬೇಡ್ಬೇ, ಎಂಥ ಚಲೋ ಸಾಗರ್ ಅಂತ ಹೆಸರಿಟ್ಟಿ. ಸಾಗ್ಯ ಸಾಗ್ಯ ಅಂದ್ರೆ ಊರಾನ್ ಮಂದೆಲ್ಲ ನನಗೆ ಹಂಗೆ ಕರೆಯಾಕತ್ತೈತಿ, ಸಾಗ್ಯ ಸಾಗ್ಯ ಅಂತ ಹೇಳಿ. ನೋಡಪ್ಪ, ನಾ ಮಾತ್ರ ಪ್ರೀತಿಲಿ ಸಾಗ್ಯ ಅಂತಲೇ ಕರಿತೇನೆ. ನೀನು ಹೇಂತಿ ಬರೋ ಮಟ್ಟ ಅಷ್ಟು ಸಾಗ್ಯ ಅಂತ ಕರಿತೇನೆ, ನೀನು ಹೇಂತಿ ಬಂದ್ಮೇಲೆ ಸಾಗರ್ ಅಂತ ಕರಿತೇನೆ. ಹೇಳ ಎದಕ್ಕೆ? ನಿನಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡೇವಿ. ನಿನ್ನ ಅಭಿಪ್ರಾಯ ಹೇಳಪ್ಪ, ಏನನ್ನೋದು? ಯವ್ವ ಈಗಾರ ನಂದ ಇಂಜಿನಿಯರಿಂಗ್ ಮುಗ್ದೈತಿ, ಯಾವ್ದಾರು ಒಂದು ಜಾಬ್ ಹುಡುಕ್ಯಾಡತೇನೆ. ಜಾಬ್ ಸಿಕ್ಕಿಂದ ಮಾಡ್ಕೋತೇನೆ. ನೋಡಪ್ಪ, ನಾ ಮಾತ್ರ ನಮ್ಮ ಅಣ್ಣನ ಮಗಳನ್ನ ತೊಗೋಬೇಕಂತ ವಿಚಾರ ಮಾಡೇನಿ. ನಿನ್ನ ವಿಚಾರ ಏನೈತಿ ಹೇಳು. ಈಗ ಏನಾರ ಶ್ವೇತಾನು ಲವ್ ಮಾಡಕತ್ತೇನಂದ್ರೆ ಮುಗೀತು. ನಮ್ಮವ್ವ ಹೆಂಗಾರ ಮಾಡಿ ಅವ್ರ ಅಣ್ಣನ ಮಗಳನ್ನ ನನಗೆ ಕಟ್ತಾಳೋ. ಹೇಳತ್ತಂತಡಿ ನಾ ಈ ಸದ್ದ ಮದುವೆ ಒಲ್ಲೆ ಅಂತ ಹೇಳಕ್ಕೆ. ಏನು ವಿಚಾರ ಮಾಡತ್ತೀಪ? ನಾ ಹೇಳಿದ್ದ ಹ್ಞೂ ಅಂತೀಯ, ಹ್ಞೂ ಅಂತೀವ. ಹ್ಞೂ ಅಂತೂ ಅನ್ನಂಗಿಲ್ಲ, ಹೂನ ಅಂತಿ, ನನಗೆ ಗೊತ್ತೈತಿ. ಈಗ ಶ್ರಾವಣ ಐತಿ, ಶ್ರಾವಣ ಮುಗಿ ಹೊಡೆದ ಹಣ್ಣು ಹಾಕಿ ಬರೋಣ. ಯವ್ವ ನಾ ಮೊದಲು ಜಾಬ್ ತಗೋತೇನೆ ಬೇ, ಆಮೇಲೆ ಮದುವೆ ವಿಚಾರ. ಈಗ ಬ್ಯಾಡ ಬೇ. ಯಾಕೆ ಬೇಡ? ಮತ್ತು ಯಾವ್ದಾರ ಹುಡುಗಿನ ಪ್ರೀತಿ ಗೀತಿ ಮಾಡಕತ್ತೇನ? ಅಂಥದ್ದೇನಾರ ಮಾಡಿರಿ, ನನಗೆ ನಿನಗೆ ಏನು ಸಂಬಂಧ ಇಲ್ಲ. ನಾ ಈಗ ಹೇಳೇನೆ ನನಗೆ. ಯವ್ವ ನಮ್ಮವ್ವ ಹಿಂಗೆ ಮಾತಾಡಕತ್ತಾಳು, ಹಂಗಾರಿಗೆ ನಮ್ಮ ಪ್ರೀತಿ ಏನು ಒಪ್ಕೊಳ್ಳೋಂಗೆ ಕಾಣಂಗಿರ್ಲಿಕ್ಕೆ. ಈ ಸದ್ಯ ಒಲ್ಲೆ ಅಂತ ಹೇಳ್ತಂತಡಿ, ಹೆಂಗಾರ ಮಾಡಿಕಿ ಹೇಳ. ಹೋಗುನು, ಸೋಮವಾರ ಚಲೋ ಐತಿ ಮುಹೂರ್ತ, ಹೋಗುನಂತೇನು ನೋಡ್ಪ ನಾರ. ಯವ್ವ ಬ್ಯಾಡ ಬೇ, ಈಗ ನಾ ನೌಕರಿ ತಗೋತೇನೆ, ಆಮೇಲೆ ಮದುವೆ ಮಾಡ್ಕೋತೇನೆ. ನೋಡ್ ಸಾಗ್ಯ, ಎಷ್ಟು ಕಷ್ಟಪಟ್ಟು ನಿಮ್ಮಪ್ಪ ನಿನಗೆ ಇಂಜಿನಿಯರಿಂಗ್ ಓದ್ಸಾನ ಅನ್ನೋದು ವಿಚಾರ ಮಾಡು. ನಿಮ್ಮ ತಂಗಿನ ಮದುವೆ ಮಾಡಿಕೊಟ್ಟಾನ, ಈಗ ನಿನ್ನ ಮದುವೆನೇ ಮಾಡೋದೈತೆ ವಿಚಾರ ಮಾಡ. ಯಾವ ಹುಡುಗಿನೂ ಪ್ರೀತಿ ಗೀತಿ ಮಾಡಿನಂತ ನನ್ನ ಮುಂದೆ ಹೇಳಬೇಡ. ನಾ ಈಗ ಹೇಳೇನು, ಸೋಮವಾರ ಎಷ್ಟೊತ್ತಿದ್ರು ಹಣ್ಣು ಹಾಕಕ್ಕೆ ಹೋಗೋದಂದ್ರೆ ಹೋಗೋದ. ಲೇ ಆ ಹುಡುಗ ಮನಸ್ಸಿದ್ದಂಗೆ ಕಾಣಂಗಿಲ್ಲ. ಇನ್ನೂ ಸ್ವಲ್ಪ ದಿವ್ಸ ತಡಿ, ನೌಕರಿ ತಗೋತಾನಂತಾನು ತಗೋಲಿ, ಅಂತ ಹಣ್ಣು ಹಾಕಕ್ಕೆ ಬರ್ತೈತಿ. ಈಗೇನು ಅವಸರ ಐತಿ? ಅವಸರ ಅಂದ್ರೆ ಈಗ ನಮ್ಮ ಅಣ್ಣನ ಒಂದು ಸಮನ ಬೆನ್ನ ಹತ್ತಾನ, ನಮ್ಮ ಹುಡುಗಿನ ತಗೋ 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 ಅಂತ ಹೇಳಿ. ಈಗ ಹಣ್ಣು ಹಾಕುನ, ಅವು ನೌಕರಿ ತೊಗೊಂಡು ಬರ್ಬೇಕಾದ್ರೆ ಮದುವೆ ಮಾಡಕ್ಕೆ ಬರ್ತೈತೆ, 1 ವರ್ಷ 2 ವರ್ಷ ಬಿಟ್ಟು. ಹಾಂ ನೀ ಹೇಳೋದು ಕರೆನೇ ಐತಿ. ಹೋಗೋನ್ ತಗೋ. ಮತ್ತು ಅವ ಯಾಕೋ ಮನಸ್ಸು ಇದ್ದಂಗಿಲ್ಲ ಅನ್ನಕತ್ತಾನು. ಮುಂದೆ ಮದುವೆ ಆದ್ಮೇಲೆ ತಾವ ಇದಾಕಾರ ತಗೋ. ಹೋಗೋಂತು ಸೋಮವಾರ ಹಂಗಾರ. ಏನು ಮಾಡೋದೀಗ? ನಮ್ಮವ್ವಾರ ಅವ್ರ ಅಣ್ಣನ ಮಗಳನ್ನು ಕಟ್ತಾ ಅಂತ ಕಾಣಿಸುತ್ತೆ ನನಗೆ. ಶ್ವೇತಾನ್ ಜೋಡಿ ಮಾತಾಡ್ಬೇಕಿದೆ ನಾಳೆ ಬಾ ಅಂತ ಹೇಳ್ದಂತೇಳಿ ಈಕಿಗೆ ಮಾತಾಡೋಣ ಅಂತ ಹೇಳ್ತಾನೆ ಇದ್ರ ಬಗ್ಗೆ. ಈಕೆ ನಮ್ಮವ್ವ ಯಾಕೆ ತಿಳಿಯಂಗಿಲ್ಲನ? ನನಗೂ ಒಂದು ಮನಸ್ಸು ಐತಿ, ನನ್ನ ಮನಸ್ಸಿನಾಗೂ ಯಾರು ಇರ್ತಾರೋ ಅವ್ರ ಜೋಡಿ ಇದನ್ನು ಮದುವೆ ಮಾಡ್ಬೇಕನ್ನೋದು ತಿಳಿಯಂಗಿಲ್ಲ ಆಕೆಗೆ ನನ್ನ ಒಪ್ಪಿಗೆ ಮುಖ್ಯ ಅಲ್ಲ, ಅವ್ರ ಅಣ್ಣನ ಮಗಳ ಜೋಡಿ ನನ್ನ ಮದುವೆ ಮಾಡೋದು ಬಹಳ ಮುಖ್ಯ ಆಗೈತಿ. ಅವ್ರ ಅಣ್ಣನ ಮಗಳು ಅಯ್ಯಪ್ಪ ಆಕೆ ಯಾಕಾರು ಅದ್ರಾಗ ಏನು ಚಂದ ಕಂಡಾಳ ನಮ್ಮವ್ವಾಗಿ. ನಮ್ಮಪ್ಪಗೆ ನಾ ಪ್ರೀತಿ ಮಾಡತ್ತೇನಂತ ಹೇಳಿರ ಒಪ್ಕೊಂಡ್ರೆ ಒಪ್ಕೋತಾನ. ನಮ್ಮವ್ವ ಅಂತೂ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆಕೆ ತಲೆಯಾಗ ಅವ್ರ ಅಣ್ಣನ ಮಗಳ ಕುಂತು ಬಿಟ್ಟಾಳ, ಆಕಿನ್ನ ತಂದು ನನಗೆ ಕಟ್ಬೇಕಂತ ಹೇಳಿ. ಅಯ್ಯೋ ದೇವ್ರಿ, ಏನು ಮಾಡೋದೀಗ? ತಡಿ, ಮೊದಲು ಶ್ವೇತಾ ಒಂದು ಫೋನ್ ಹಚ್ಚಿ ನಾಳೆ ಬಾ ಅಂತ ಹೇಳ್ತಾನೆ. ನಮ್ಮ ಮನ್ಯಾಗ ಹಿಂಗೆ ನಡೆದೈತಿ ನೋಡು, ನಿನ್ನ ಒಪಿನಿಯನ್ ಏನೈತಿ? ನಾ ಒಂದು ನಿರ್ಧಾರ ಮಾಡೇನಿ, ಅದಕ್ಕೆ ನೀ ಒಪ್ಕೋತಿ ಇಲ್ಲೋ ಅಂತ ಕೇಳ್ತೇನೆ. ನಾಳೆ ಬಾ ಅಂತ ಹೇಳ್ತಾನೆ. ತಡಿ.